ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. ಹುಣ್ಣಿಮೆ ನಂತರ ನಿಮ್ಮ ಪಾರ್ಟ್ನರಿಂದ ನಿಮಗೆ ಯಾವ ಒಂದು ಮೆಸೇಜ್ ಇದೆ ಅಂತ ನಾವು ಇವತ್ತು ಟ್ಯಾರೋಟಲ್ಲಿ ನೋಡೋಣ. ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಆನ್ಸರ್ ಬೇಕು, ರಿಪ್ಲೈ ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ ಅವರಿಗಾಗಿರುತ್ತೆ. ಕನ್ವರ್ಷನ್, ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಬಂದಿದೆ. ಸೊ ಅವರು ನಿಮ್ಮ ಕಾಲ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಸಡನ್ ಆಗಿ ನಿಮಗೆ ಕಾಲ್ ಮಾಡುವ ಚಾನ್ಸಸ್ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಈಗ. ಓಕೆನಾ, ನಿಮ್ಮ ಜೊತೆ ಮಾತಾಡಬೇಕಿತ್ತು, ಸಮಥಿಂಗ್ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಬೇಕಿತ್ತು. ಓಕೆನಾ, ಲೈಫ್ನ ನಿಮ್ಮ ಜೊತೆ ಬ್ರೇಕಪ್ ಆಗ್ದಿರಾ, ಗಲಾಟೆ ಮಾಡಿ ಮತ್ತೆ ದೂರ ದೂರ ಅಲ್ದಿರಾ, ಓಕೆನಾ, ನಿಮ್ಮ ಜೊತೆ ಖುಷಿಯಾಗಿ ಮಾತಾಡಬೇಕು. ಓಕೆ, ಅವ್ರಿಗೆ ನಿಮ್ಮ ಹತ್ರ ಮಾತಾಡೋದ್ರಿಂದ ತುಂಬ ರಿಲ್ಯಾಕ್ಸ್, ತುಂಬ ಸಕ್ಸಸ್ ಸಿಗುತ್ತೆ ಅವರ ಕೆರಿಯರಲ್ಲಿ ಆಗಿರ್ಬೋದು, ಅವರ ಲೈಫಲ್ಲಿ ಆಗಿರ್ಬೋದು. ಓಕೆನಾ, ಅದರಿಂದ ಒಂದು ನಿಮ್ಮ ಜೊತೆ ಕಾಲ್ ಮಾತಾಡಬೇಕು ಅನ್ನೋ ಒಂದು ಆಲೋಚನೆದಲ್ಲಿದ್ದಾರೆ ಸದ್ಯಕ್ಕೆ. ಓಕೆ, ಇನ್ನು ಯಾವ ಒಂದು ಆಲೋಚನೆ ಇದೆ ಅವರ ಮನಸ್ಸಲ್ಲಿ ನಿಮ್ಮ ನಂತರ ಅಂತ ನಾವು ಇವತ್ತು ನೋಡೋಣ. ಓಕೆನಾ, ಅನ್ಸ್ಯಾಟಿಸ್ಫೈಡ್, ಅವರು ನೀವು ಇಬ್ರು ಈಗ ದೂರ ಇದ್ದೀರಾ ಅಲ್ವಾ ಸದ್ಯಕ್ಕೆ. ಅದರಿಂದ ಅವರು ನೀವು ಹೇಗೆ ಬೇಜಾರದಲ್ಲಿದ್ದೀರೋ, ಬೇಸರದಲ್ಲಿದ್ದೀರೋ ಹಾಗೆ ಅವರು ಕೂಡ. ಓಕೆನಾ, ನಿಮ್ಮಿಬ್ಬರ ಮಧ್ಯೆ ನಡೆದಂತಹ ಒಂದು ಬ್ರೇಕಪ್, ಒಂದು ಕನ್ಫ್ಯೂಷನ್, ಅದಕ್ಕೆ ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ದಾರೆ. ಓಕೆ, ಆ ಒಂದು ಮೆಸೇಜ್ನ ನಾವಿವತ್ತು ನೋಡ್ಬೋದಾಗಿರುತ್ತೆ. ಸೊ ಫೈನಲ್ ಕಾರ್ಡ್ ನೋಡೋಣ ಏನು ಮೆಸೇಜ್ ಇದೆ ಅಂತ. ರಿಗ್ರೇಟ್. ಓಕೆ, ಅಂದರೆ ಇನ್ಯಾವತ್ತು ಈ ರೀತಿ ಒಂದು ನಮ್ಮ ಮಧ್ಯೆ ಗಲಾಟೆ ಆಗಬಾರ್ದು, ಬ್ರೇಕಪ್ ಆಗಬಾರ್ದು. ಓಕೆನಾ, ನೀವು ಅವರಿಂದ ನೋವು ಪಡಬಾರ್ದು. ಓಕೆನಾ, ಅವರಿಂದ ನೀವು ನೋವು ಪಡಬಾರ್ದು ಅನ್ನೋ ಒಂದು ಭಾವನೆಗಳನ್ನ ಅವರಿಲ್ಲಿ ವ್ಯಕ್ತಪಡಿಸ್ತಿದ್ದಾರೆ. ಸೊ ಇದು ನಿಮ್ಮ ಪಾರ್ಟ್ನರ್ ಏನು ಅನ್ಕೊಳ್ತಿದ್ದಾರೆ ನಿಮ್ಮ ಬಗ್ಗೆ ಈಗ ಅನ್ನೋ ಒಂದು ನಿಮ್ಮ ಕ್ವಶನ್ಗೆ ಟ್ಯಾರೋಟಿಂದ ಆನ್ಸರ್ ಆಗಿದೆ. ಓಕೆ, ಎಲ್ಲರೂ ಥ್ಯಾಂಕ್ ಯು ಏಂಜಲ್ಸ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ.